ನಮಸ್ಕಾರ. ನಮಸ್ಕಾರ. ನಾವು ನಾಳೆಗೆ ಅಂದ್ರೆ ಗುರುವಾರ ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿ ಮಾರ್ಕೆಟ್ ಯಾವ ತರ ಮೂವ್ ಆಗುತ್ತೆ ನಾಳೆಗೆ ಅಂತ ಒಂದು ಸ್ಟಡಿ ಮಾಡೋಣ, ಗೆಸ್ ಮಾಡೋಣ ಹೇಗಿರುತ್ತೆ ಅಂತ. ಸೊ ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ರ ಹಾಗೇನೆ ಇವತ್ತು ಮಾರ್ಕೆಟ್ ರೇಂಜ್ ಬೌಂಡ್ ಇದೆ, ತುಂಬಾ ರೇಂಜ್ ಬಿಯಾಂಡ್ ಏನು ಮಾರ್ಕೆಟ್ ಮೂವ್ ಆಗೇ ಇಲ್ಲ. ಓಕೆ, ಸೊ ಈಗ ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ನಾವು ನಿನ್ನೆ ಡಿಸ್ಕಷನ್ ಮಾಡಿರೋ ಪ್ರಕಾರನೇ ಇವತ್ತಿನ ಅಷ್ಟೊಂದು ಮೂವ್ಮೆಂಟ್ ಇರಲ್ಲ ಅಂತ ನಾವು ಗೆಸ್ ಮಾಡಿದ್ದು. ಸೊ ಇವತ್ತಿನ ಅಷ್ಟೊಂದು ಮೂವ್ಮೆಂಟ್ ಏನು ಆಗಿಲ್ಲ. ಓಕೆ, ಸೊ ಒಂದು 50-60 ಪಾಯಿಂಟ್ಸ್ ಪ್ಲಸ್ ಆರ್ ಮೈನಸ್ ಅಷ್ಟೇ ರೇಂಜ್ ಬೌಂಡ್ ಇದೆ. ಸೊ ಯಾರಾದ್ರೂ ಆಪ್ಷನ್ಸ್ ತಗೊಂಡಿದ್ರೆ ಮ್ಯಾಕ್ಸಿಮಮ್ ನಿಮ್ದು ಥೀಟಾ ಡಿಕೆ ಆಗಿರುತ್ತೆ, ಅವ್ರ ಲಾಸ್ ಮಿನಿಮಮ್ ಆಗಿರ್ಬೋದು, ಇಲ್ಲ ಸ್ವಲ್ಪ ಪ್ರಾಫಿಟ್ ಆಗಿರ್ಬೋದು. ಓಕೆ, ಸೊ ಇವತ್ತೇನು ಟ್ರೇಡಿಂಗ್ ಡೇ ಇದಿರಲಿಲ್ಲ ಇವತ್ತು. ಓಕೆ, ಸೊ ಬಟ್ ವೇವ್ ಕೌಂಟಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಮ್ಗೀಗ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ 38% ರೇಷಿಯೋ ಟಚ್ ಆಗಿದೆ. ಓಕೆ, ಸೊ ಹಾಗಿದ್ದಾಗ ನಾವು ಇದನ್ನ ವೇವ್ 2 ಅಂತ ಕನ್ಸಿಡರ್ ಮಾಡಬಹುದಾ ಇಲ್ಲ ಅನ್ನೋದನ್ನ ಈಗ ಪ್ರೆಸೆಂಟ್ಲಿ ಅಂತೂ ಏನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇದನ್ನ ಫರ್ದರ್ ಪಾಸಿಬಿಲಿಟೀಸ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಓಕೆ ಓಕೆ ಸೊ ಇದನ್ನ 0, 1, 2, 3, 4, 5 ರೆಡ್ ಕಲರು ಇದನ್ನ. ಓಕೆ, ಸೊ ಇಲ್ಲಿಗೆ ವೇವ್ 2 ಮುಗಿದಿದೆ. ಸೊ ಇಲ್ಲಿಗೆ ವೇವ್ 1 ಮುಗಿದಿದೆ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ನಾವು ರಿಟ್ರೇಸ್ಮೆಂಟ್ ಹಾಕಿದ್ರೆ ಇದು 38% ಇಂದ ರಿವರ್ಸಲ್ ಆಗ್ತಾ ಇದೆ. ಬಟ್ ಇದನ್ನ ವೇವ್ 2 ಅಂತ ಕನ್ಸಿಡರ್ ಮಾಡಕ್ಕಾಗತ್ತಾ? ಈಗ ಇದೇ ವೇವ್ 2 ಅಂತ ಹೇಳೋದು ಅಷ್ಟೊಂದು ಸರಿಯಾಗಿರೋದಿಲ್ಲ. ಓಕೆ, ಸೊ ಒಂದು ಅನಾಲಿಸಿಸ್ ಸ್ವಲ್ಪ ಮಾಡುವ, ಏನ್ ಆಗ್ಬಹುದು ಅಂತ ಥಿಂಕ್ ಮಾಡೋಣ ಸ್ವಲ್ಪ. ಸೊ ನಿಮಗೆ ಇಲ್ಲಿಂದ ಇಲ್ಲಿವರೆಗೂ 32 ಕ್ಯಾಂಡಲ್ಸ್ ಬಂದಿದೆ. ಸೊ ನಾನು ಹೇಳಿರೋ ಪ್ರಕಾರ ನಿಮಗೆ ವೇವ್ 2 10 ಕ್ಯಾಂಡಲ್ಸ್ ಅಂದ್ರೆ ನಿಮಗೆ 1/4 ಅಂತ ಬರಬಹುದು. 1/4 ಹೇಳಿದ್ರೆ 7-8 ಕ್ಯಾಂಡಲ್ಸ್. ಸೊ ಇಲ್ಲಿ ವೇವ್ 2 ಮುಗಿದಿರಬಹುದು, ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಇಲ್ಲ ನಮ್ಗೆ ಇಷ್ಟೇ ಕ್ಯಾಂಡಲ್ಸ್ ನಾವು ಕನ್ಸಿಡರ್ ಮಾಡಿದ್ರೆ 32 ಕ್ಯಾಂಡಲ್ಸ್ ಬೇಕಾಗುತ್ತೆ, ಇಲ್ಲ 12 ಕ್ಯಾಂಡಲ್ಸ್ 16 ಕ್ಯಾಂಡಲ್ಸ್. ಸೊ 16 ಕ್ಯಾಂಡಲ್ ಆಲ್ರೆಡಿ ಮುಗಿದು ಹೋಗಿದೆ ಈಗ. ಓಕೆ, ಸೊ 32 ಕ್ಯಾಂಡಲ್ನೇ ಕನ್ಸಿಡರ್ ಮಾಡಿದ್ರೆ ಸೊ ಇಲ್ಲಿವರೆಗೂ ಟೈಮ್ ಇದೆ. ಅಂದ್ರೆ ನಮಗೆ 28 ಅಂದ್ರೆ ನಾಳೆಗೆ 12:45 ನಮಗೆ ವೇವ್ 2 ಮುಗಿಯೋದು ಚಾನ್ಸಸ್ ಇದೆ. ನಮಗೆ ನಾಳೆಗೆ 32 ಕ್ಯಾಂಡಲ್ ಮುಗಿಯೋವರೆಗೆ ನಮ್ದು ವೇವ್ 2 ಮುಗಿಯೋ ಚಾನ್ಸಸ್ ಇದೆ. ಓಕೆ, ಸೊ ಇಲ್ಲಿಂದ ಮುಗಿಬಹುದು, ಏನು ಹೇಳಲಿಕ್ಕಾಗಲ್ಲ. ಆಮೇಲೆ ನಾಳೆ ಇಲ್ಲಿನೂ ಬರಬಹುದು. ಸೊ ಅದು ಪ್ರೆಸೆಂಟ್ಲಿ ಅಂತೂ ಏನು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಇದೇ ನಿಮ್ದು ವೇವ್ 2 ಅಂತ ಕನ್ಸಿಡರ್ ಆಗಬೇಕು ಅಂತಂದ್ರೆ ನಿಮಗೆ ಇದು 127% ಅಬೋ ಹೋಗ್ಬೇಕು. ಅಂದ್ರೆ 26,357 ಅಂದ್ರೆ ಇನ್ನು ಆಲ್ಮೋಸ್ಟ್ ಆಲ್ 200 ಪಾಯಿಂಟ್ಸ್ 200-220 ಪಾಯಿಂಟ್ಸ್ ಅಪ್ಸೈಡ್ ಹೋಗಿ ಮೇಲ್ಗಡೆ ಹೋದ್ರೆ ನಿಮ್ದಿದು ವೇವ್ 2 ಇಲ್ಲೇ ಕನ್ಸಿಡರ್ ಆಗುತ್ತೆ. ಇಲ್ಲಿಂದ ವೇವ್ 3 ಸ್ಟಾರ್ಟ್ ಆಗಿದೆ ಅಂತ ನಾವು ಥಿಂಕ್ ಮಾಡ್ಬೋದು. ಅಬೌವ್ 127 ಅಬೌವ್ ಹೋದ್ರೆ. ಓಕೆ, ಅದು ಸ್ಪೀಡಲ್ಲಿ ಹೋಗ್ಬೇಕು. ಸ್ಲೋ ಆಗಿ ಹೋದ್ರೆ ಅದನ್ನ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಓಕೆ, ಇದು ಒಂದು ಪಾಸಿಬಿಲಿಟಿ ಆಯ್ತು. ಇದು ಎರಡನೇ ಪಾಸಿಬಿಲಿಟಿ, ಇಲ್ಲಿವರೆಗೂ ಇನ್ನೂ ಕಂಟಿನ್ಯೂಷನ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಹಾಗಿದ್ರೆ ಈ ಮೂವ್ನ ನೀವು ಹೇಗೆ ರೀಡ್ ಮಾಡ್ಬೋದು? ಈ ಮೂವ್ನ ನಾವು ಇದು 0, ಇದು ಎ, ಇದು ಬಿ, ಇದು ಸಿ, ಈ ತರನು ಒಂದು ಪಾಸಿಬಿಲಿಟಿ. ಓಕೆ, ಈ ತರ ಒಂದು ಪಾಸಿಬಿಲಿಟಿ ಅಂತಂದ್ರೆ ಇದು ಎಷ್ಟು ಕ್ಯಾಂಡಲ್ ಇದೆ? ಎ ನಿಮ್ಗೆ 10 ಕ್ಯಾಂಡಲ್ಸ್ ಇದಾವೆ.
ಸೊ ಬಿ ನಿಮ್ಮದು 10 ಕ್ಯಾಂಡಲ್ ಅಂದ್ರೆ ಮುಂಜಾನೆ 10 ಗಂಟೆವರೆಗೂ ನೀವು ವೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಬಿ ಆದ್ರೆ ನಿಮಗೆ ಮ್ಯಾಕ್ಸಿಮಮ್ 127% ವರೆಗೆ ಇರುತ್ತೆ, ಇದ್ರ ಮೇಲೆ ಹೋಗಲ್ಲ. ಓಕೆ, ಏನಿದ್ರು ಇದ್ರ ಕೆಳಗಡೆ. ಒಂದ್ ವೇಳೆ 127ಕ್ಕಿಂತ ಮುಂದೆ ಹೋದ್ರೆ, ದಾಟಿ ಹೋದ್ರೆ, ಸೊ ನಿಮ್ದು ವೇವ್ ಟು ಇಲ್ಲಿಗೆ ಕನ್ಸಿಡರ್ ಮುಗಿದೋಗಿದೆ ಅಂತ. ಸೊ ಇದು ಏನ್ ರನ್ ಆಗ್ತಾ ಇರೋದು 127% ಅಂತ ಮೂವ್ ಆಗ್ತಾ ಇರೋದೆಲ್ಲವೂ ನಿಮ್ದು ವೇವ್ 3 ಅಂತ. ಓಕೆ, ಸೊ ಹಾಗಿದ್ದಾಗ ನೀವು ಇದನ್ನ ನೋಡ್ಕೋಬೇಕು ಈಗಷ್ಟೇ. ಸೊ ಮತ್ತೆ ನಿಮಗೆ ಸಿ ಇಲ್ಲಿ ಬರುತ್ತೆ. ಸೊ ನಿಮ್ಮ ಬಿ ನೀವು 10 ಕ್ಯಾಂಡಲ್ ಆಗ್ಬೋದು, ಇಲ್ಲ 20 ಕ್ಯಾಂಡಲ್ ಆಗ್ಬೋದು, ಇದು ಡಬಲ್ ಆಗ್ಬೋದು. ಇದೆಷ್ಟು ಕ್ಯಾಂಡಲ್ ತಗೊಂಡಿರುತ್ತೆ ಅದ್ರ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಇರುತ್ತೆ ಬಿ. ಓಕೆ, ಬಟ್ ಬಿ ನಿಮಗೆ 127%ಕ್ಕಿಂತನೂ ಹೆಚ್ಚಿಗೆ ಹೋಗ್ಬಿಡೋದು. ಓಕೆ, ಹೋದ್ರೆ ಅದು ನಿಮ್ದು ವೇವ್ 3. ಅವಾಗ ಏನಾಯ್ತು, ಇಲ್ಲಿ ಬಿ ಇಲ್ಲಿ ಮುಗಿದ್ರೆ ನಿಮ್ಗೆ ಸಿ ಇಲ್ಲಿ ಕೆಳಗಡೆ ಬರುತ್ತೆ. ಆವಾಗ ನಿಮ್ದು 2 ಇಲ್ಲಿ ಮುಗಿಯುತ್ತೆ. ಸೊ ಇಲ್ಲಿ 2 ಮುಗಿದ್ರೆ ನೆಕ್ಸ್ಟ್ ನಿಮ್ದು 3. ಓಕೆ, ಸೊ ನಾಳೆಗೆ ಥರ್ಸ್ಡೇ ಇದೆ. ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ನಾಳೆಗೆ. ಸೊ ಡೌನ್ ಸೈಡ್ ಇರುತ್ತಾ ಇಲ್ಲ ಅಪ್ ಸೈಡ್ ಮೂವ್ ಆಗುತ್ತಾ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ನನ್ನ ಅನ್ಸಿಬಿಟ್ಟಿಗೆ ನಾಳೆಗೂ ಒಂದು ರೇಂಜ್ ಬೌಂಡೇ ಇರುತ್ತೆ. ಸೊ ನಿಮಗೆ ಮ್ಯಾಕ್ಸಿಮಮ್ ಏನು ಮೂವ್ಮೆಂಟ್ ಏನು ಸಿಗಲ್ಲ ನನಗೆ ನಿಫ್ಟಿಯಲ್ಲಿ ಅನ್ಸುತ್ತೆ. ಸೊ ಇದು ನಿಫ್ಟಿಯಲ್ಲಿರೋ ಮೂವ್ಮೆಂಟ್. ಸೊ ನೋಡಿ, ಎಲ್ಲವೂ ಕ್ಲೀನ್ ಆಗಿ ಪೇಷನ್ಸ್ ಇಂದ ನಾಳೆಗೂ ನಿಮ್ಗೆ ಪೇಷನ್ಸ್ ಚೆಕ್ ಮಾಡುತ್ತೆ ಮಾರ್ಕೆಟ್, ಗ್ಯಾರಂಟಿ. ಓಕೆ, ಎಸ್ಪೆಷಲಿ ನಿಫ್ಟಿ ನೀವು ಪೇಷನ್ಸ್ ಚೆಕ್ ಮಾಡೇ ಮಾಡುತ್ತೆ. ಸೊ ಆಪ್ಷನ್ಸು ಮಾಡೋರು ದಯವಿಟ್ಟು ನಾಳೆ ಮಾರ್ಕೆಟ್ನ ಅವಾಯ್ಡ್ ಮಾಡಿ, ಆರ್ ವಿತ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ನೀವು ಟ್ರೇಡ್ ಮಾಡಿ. ಓಕೆ, ಇಲ್ಲಾಂದ್ರೆ ಆಪ್ಷನ್ ಸೆಲ್ಲರ್ಸ್ ಮಾತ್ರ ನಾಳೆ ಚೆನ್ನಾಗಿ ಇರುತ್ತೆ ಅಂತ ನನಗನ್ಸುತ್ತೆ. ಓಕೆ, ವಿತ್ ಹೆಜ್ ಯಾರಾದ್ರೆ ಆಪ್ಷನ್ ಸೆಲ್ ಮಾಡಿದ್ರೆ ಅವ್ರದ್ದು ಡೇ ನಾಳೆಗೆ. ಓಕೆ, ಅದು ನಿಮಗೆ ರೇಂಜ್ ಅಲ್ಲಿ ಇದ್ರೆ, ಅಂದ್ರೆ ನಿಮ್ಗೆ 26,310 to 9 ಇದು 81% ವರೆಗೂ ಇಲ್ಲಿವರೆಗೂ ಹೇಳಿದ್ರೆ, ಸೊ ಈ ರೇಂಜ್ ಮಾರ್ಕೆಟ್ ಏನಾದ್ರೂ ಇದ್ರೆ. ಓಕೆ, ಸೊ ಬಿ ಯಾವತ್ತು ಸ್ಲೋ ಮೂವಿಂಗ್ ಮಾರ್ಕೆಟು. ಓಕೆ, ಥೀಟಾ ಡಿಕೆ ಆಗುವಂತ ಮಾರ್ಕೆಟು. ಸೊ ಕೇರ್ಫುಲ್ ಆಗಿ ನೀವು ಟ್ರೇಡ್ ಮಾಡಿ. ಓಕೆ, ಸೊ ಇದು ನಿಫ್ಟಿ ಬಗ್ಗೆ. ಈಗ ನಾವು ಬ್ಯಾಂಕ್ ನಿಫ್ಟಿ ಹೋಗುವ. ಸೊ ಬ್ಯಾಂಕ್ ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗೋಣ. ಓಕೆ, ಸೊ ನಾವು ಗೆಸ್ ಮಾಡಿದೀವಿ ಇದು 1 ಮತ್ತೆ ಇದು 2 ಎಕ್ಸ್ಟೆನ್ಷನ್ ನಲ್ಲಿ ಮೂವ್ ಆಗ್ತಾ ಇದೆ ಅಂತ ತಿಳ್ಕೊತಾ ಇದೀವಿ. ಸೊ ಇದು ಮೂವ್ ಆಗಿದೆಯೂ ಸಹ ಈಗ 1 2 3 4 ಫೋರ್ತ್ ಇದ್ರಲ್ಲಿ ಇದೆ ಇದು. ಓಕೆ, ಸೊ ನಿಮಗೆ ಸೊ ಇದು ಎ ಬಿ ಅಂತೂ ಚಾನ್ಸಸ್ ಇಲ್ಲ. ಈಗ ಆಲ್ರೆಡಿ 127% ಅಬೋವ್ ಹೋಗಿದೆ. ಸೊ ನಿಮಗೆ ಆ ಥ್ರೆಟ್ ಇಲ್ಲ. ಈಗ ಬ್ಯಾಂಕ್ ನಿಫ್ಟಿ ನಿಮಗೆ 3 ಎಕ್ಸ್ಟೆನ್ಷನ್ ಅಲ್ಲೇ ಇದೆ. ಸೊ ಈಗ ಇದು 1 ಇತ್ತರದ್ದು ನೀವು, ಸೊ ಇಲ್ಲಿ ಈ ಡಾಟಾ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಏನು ಡಾಟಾ ಸ್ಟಡಿ ಏನು ಚೇಂಜ್ ಆಗೋದಿಲ್ಲ. ಸೊ ನೀವು ನಿನ್ನೆ ಹೇಳಿರೋ ಪ್ರಕಾರನೇ ಸೊ ನಿಮಗೆ ಇದು ಇಲ್ಲಿವರೆಗೂ ನಾವು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದನ್ನೇ ಒಂದು ಸ್ವಲ್ಪ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಯಾಕೆ ಆಗ್ತೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ 1 2 3 4 ಓಕೆ 0 1 2 3 4 5 ಓಕೆ. ಸೊ ಈಗ ಇದನ್ನೇ 5 ಅಂತ ಕನ್ಸಿಡರ್ ಮಾಡಿದರೆ
ನಾವು ಫುಲ್ 23% ಬಂದು ರಿವರ್ಸ್ ಹೋಗ್ತಾ ಇದೆ. 38% ಇನ್ನೂ ರೀಚ್ ಆಗಿಲ್ಲ. ಯಾಕಂದ್ರೆ ಇದನ್ನ ನಾವು ಟೂದು ಈ ವೇವ್ ಏನಿದೆ ಅಲ್ವಾ 1 2 ಈ ಟೂದು 1 ಅಂತ ಕನ್ಸಿಡರ್ ಮಾಡಿ ಇದನ್ನ ಮತ್ತೆ 2 ಏನಿದೆ ಅಲ್ವಾ ಇದನ್ನ ನಾವು ಕನ್ಸಿಡರ್ ಮಾಡ್ಬೇಕು ಅಂತ ಇದನ್ನ ಕಂಪ್ಲೀಟ್ ಮಾಡಬೇಕು. 0 1 2 3 4 5 ಬ್ಲ್ಯಾಕ್ ಆಗಿ ಹೋಗುವ ಮೈನರ್. ಓಕೆ, ಸೊ ಇದನ್ನ 1 ಮತ್ತೆ ಇದು 2 ಅಂತ ನೀವು ಕನ್ಸಿಡರ್ ಮಾಡ್ಬೇಕಾದ್ರೆ ಏನೇನು ಕ್ರೈಟೇರಿಯಾ ಇದೆ ಅಂತ ನೋಡೋಣ ಈಗ. ಇದು 0 ಎ, ಇದು ಬಿ, ಇದು ಸಿ. ಓಕೆ, ಒಂದು ವೇಳೆ 2 ಇಲ್ಲಿಗೆ ಮುಗಿದಿದ್ರೆ ನಿಮಗೆ ಈ ವೇವ್ ಏನು ಹೋಗ್ತಾ ಇದೆ ಅಲ್ವಾ ಇದು ನಿಮಗೆ 127 ಅಂಡ್ ಅಬೋವ್ ಹೋಗ್ಬೇಕು. ಇಲ್ಲ ಅಂತಂದ್ರೆ ಇದು ಎ ಆಗುತ್ತೆ, ನಿಮ್ದು ಬಿ ಮ್ಯಾಕ್ಸಿಮಮ್ 127% ಹೋಗುತ್ತೆ. ಅಂದ್ರೆ 59,945 ಮೇಲೆ ಹೋಗಲ್ಲ, ಅಲ್ಲಿಂದನೇ ಮತ್ತೆ ರಿವರ್ಸಲ್ ಆಗುತ್ತೆ. ಓಕೆ, ಅವಾಗ ನಿಮ್ಗೆ ಇದು ಎ ಆಗುತ್ತೆ, ಇದು ಬಿ ಆಗುತ್ತೆ, ಸಿ ಕೆಳಗಡೆ ಬರ್ತಾರಲ್ವಾ ಇಲ್ಲೆಲ್ಲೋ ಸಿ ಮುಗಿಯುತ್ತೆ. ನಿಮ್ಗೆ 38% ಮುಗಿಬಹುದು, ಇಲ್ಲ 50 ಮುಗಿಬಹುದು, ಇಲ್ಲ 61%ಗೆ ಮುಗಿಬಹುದು. ಇಲ್ಲಿ ನಿಮ್ಗೆ ಸಿ ಮುಗಿಯುತ್ತೆ, ವೇವ್ 2 ಮುಗಿಯುತ್ತೆ, ಆಮೇಲೆ ಮತ್ತೆ ಈ ಟ್ರೆಂಡ್ ಲೈನ್ ಇಂದ ಮತ್ತೆ ನಿಮಗೆ ವೇವ್ 3 ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ನನಗನ್ಸುತ್ತೆ. ಯಾಕಂತಂದ್ರೆ ಬಟ್ ಎರಡು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂನು ನೀವು ಹೋದ್ರೆ ಜೊತೆ ಜೊತೆ ಹೋಗ್ತವೆ, ಇಲ್ಲ ಜೊತೆ ಜೊತೆ ಬಿದ್ದು ಬಿಡ್ತವೆ. ಓಕೆ, ಸೊ ನಾಲ್ಗೆ ಇದು ವೇವ್ ಬಿ ಇರೋದ್ರಿಂದ ಪಾರ್ಟ್ ಆಫ್ ಕರೆಕ್ಷನ್ ಅಂತ ಏನಾದ್ರೂ ಇದ್ರೆ ಸೊ ನಿಮ್ಗೆ ತುಂಬಾ ಸ್ಲೋ ಇರುತ್ತೆ, ಪೇಷನ್ಸ್ ಚೆಕ್ ಮಾಡುತ್ತೆ, ತುಂಬಾ ರೇಂಜ್ ಇರೋದಿಲ್ಲ, ವಾಲ್ಟಾಲಿಟಿ ಇರೋದಿಲ್ಲ, ಒಂದೇ ರೇಂಜ್ ಅಲ್ಲಿ ಮೂವ್ಮೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ನೋಡ್ಕೊಂಡು ಮಾರ್ಕೆಟ್ ನ ಜಡ್ಜ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡಿ. ಓಕೆ, ಸೊ ನನಗನ್ಸಿದ ಪ್ರಕಾರ ನಾವೇನು ಒಂದು ರೇಂಜ್ ಬೌಂಡೆ ಮಾರ್ಕೆಟ್ ಇರುತ್ತೆ, ಬೋತ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಇದು ನಾಳೆಗೆ ಮಾಡಬೇಕಾಗಿರೋದು ಅನಾಲಿಸಿಸ್. ಸೊ ಯಾರಿಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನ ನಿಮಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಆನ್ಸರ್ ಮಾಡ್ತೀನಿ ಅದಕ್ಕೆ. ಓಕೆ, ಸೊ ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ, ಆಮೇಲೆ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು.